ಸಿದ್ಧಾರೂಢ ಇಷ್ಟು ದೊಡ್ಡ ಮಹಾತ್ಮರು ಅದಾರಂತ ಗೊತ್ತಾಗ್ಯದ. ಅದನ್ನು ಚರಿತ್ರದ ಬರದ ನೋಡ್ರಿ ನೀವು. ಹುಬ್ಬಳ್ಳಿಯಾಗ ಬಂದ ಕಾಲಕ್ಕೆ ಬರೋಗಿ ಹುಡುಗರ ಜೊತೆ ತಿರುಗಾಡ್ತಿದ್ರು. ಮಂದಿ ಯಾರೇ ಕೊಟ್ಟರೆ ಒಂದು ರೊಟ್ಟಿ ಹುಡುಗರ ಜೊತೆಗೇನೆ ದನ ಕಾಯಿ ಕುರಿ ಕಾಯಿ ಮಾಡ್ತಿದ್ರು. ಅವ್ರ ಜೊತೆಗೆ ಅವ್ರೇನು ಹುಡುಗರು ಉಣಿದ್ರೆ ಒಂದು ತೂತು ರೊಟ್ಟಿ ಕೊಟ್ಟರೆ ಅದೇ ಉಣವ್ರು ಅದೇ ಉಣ್ಗೆ ಸುಮ್ಮ ಹಾಗೆ ಇರ್ತಿದ್ರು. ಒಂದು ದಿವಸ ಏನಪ್ಪ ಅಂದ್ರೆ ಗುರುಪಾದಯ್ಯ ಅಂತಕ್ಕಂಥವ ಒಂದು ಓಣಿಗೆ ಹೋಗಿ ಭಿಕ್ಷಾ ಬೇಡ್ಕೊಂಡು ಹಳ್ಳಿ ಬರ್ತಿದ್ದ. ಸಿದ್ಧಾರೂಢ ಗಿಡದ ಮೇಲೆ ಕುಂತಿರಂತ. ಗಿಡದ ಮೇಲೆ ಕುಂತಿದ್ರು. ಹುಡುಗರು ಆಡ್ತಿದ್ರು, ಕೆಳಗೆ ಆಡ್ತಿದ್ರು. ಸಿದ್ಧಾರೂಢ ಹುಡುಗ ಒಂದು ಕಲ್ಲು ಕೊಡು ಅಂದ್ರೆ ಕಲ್ಲು ಕೊಟ್ಟರು. ತೊಗೊಂಡ್ಕೊಂಡು ಒಂದು ಹುಡುಗ ಹೊಡೆದ್ರು. ಅದು ಅಳಕ್ಕೆ ಚಾಲು ಮಾಡ್ತು. ಗುರುಪಾದಯ್ಯ ಭಿಕ್ಷಾ ತೊಗೊಂಡು ಹೋಗ್ತಿದ್ದ. ನೋಡ್ದ ಎಂಥ ಹುಚ್ಚು ಕಾಣ್ತಾನೆ ಇವ. ಕಲ್ಲು ತೊಗೊಂಡು ಹೊಡಿತಾರೆ, ಎಂಥ ಕಲ್ಲು ತೊಗೊಂಡು ಹೊಡಿತಾರೆ. ಹುಡುಗ ಅಳಾಕತ್ತು, ಜೋರ್ದವ್ರು ಅಳಾಕತ್ತು ಕೂಡಲೇ ಸಿದ್ಧಾರೂಢ ಮತ್ತೊಂದು ಕಲ್ಲು ತೊಗೊಂಡು ಮತ್ತೆ ಹೊಡೆದ್ರು. ಅವನಿಗೆ ಹೊಡೆದ ಕೂಡಲೇ ನಗಾಕ್ಕೆ ಚಾಲು ಮಾಡ್ದವ. ಗುರುಪಾದಯ್ಯ ಅಂದ್ರೆ ಇದೆಂಥ ವಿಚಿತ್ರ ಅದಪ್ಪ. ಮೊದಲ ಕಲ್ಲಿಗಿಂತ ದೊಡ್ಡ ಕಲ್ಲು ಒಗದಾನ. ಈಗ ಇದು ಹುಡುಗ ನಗ್ತದೆ, ಅವಾಗ ಅಳ್ತಿದ್ದ, ಈಗ ನಗಾಕತ್ತದ. ಪೆಟ್ಟು ಬಡಿದ್ರೆ ಮತ್ತೆ ಹೆಚ್ಚಿಗಳ್ಬೇಕಿಲ್ಲ, ಮತ್ತೆ ನಗ್ತಾನೆ ತಿಳ್ಕೊಂಡು ಅವ ಬಂದ. ಅಲ್ಲಿ ಗುರುಪಾದಯ್ಯ ಬಂದು ಕೇಳ್ತಾನೆ, ಏ ತಮ್ಮ, ಆ ಮೊದಲಿನ ಕಲ್ಲು ಒಗದ್ರೆ ಹತ್ತಿ ಅಲ್ವೋ ಅಂದ್ರೆ. ಭಾಳ ಪೆಟ್ಟು ಬಿತ್ತು, ಅದಕ್ಕೆ ಹತ್ತೀನಿ ಅಂದ. ಖೈರ ಎರಡನೇ ಕಲ್ಲು ಒಗದ್ರೆ ಮತ್ತು ನಗಕ್ಕೆ ಹತ್ತಿ ಅಲ್ಲೋ. ಭಾಳ ಹುಚ್ಚೋದನ ಇವ ಸಿದ್ದಪ್ಪ. ಯಾರು ಅಳುದು ಅವನಿಗೆ ಸಹನೆ ಆಗಂಗಿಲ್ಲ. ಅಳಕ್ಕೆ ಹತ್ಕೊಳ್ಳಿ ಏನ್ರ ಮಾಡ್ತಾನೆ, ನಗಿಸ್ತಾನವ. ಎರಡನೇ ಕಲ್ಲು ಒಗದ್ರೆ ನನಗೆ ಭಾಳ ಖುಷಿ ಆಯಿತು. ಎರಡನೇ ಕಲ್ಲು ಒಗದ್ರೆ ಹಳ್ಳಿದು ತೊಯ್ಸೋದು ಹಳ್ಳಿ ಬಡ್ದಂಗೆ ಆಯಿತು, ಅದಕ್ಕೆ ನಗಕ್ಕೆ ಹತ್ತೀನಿ ಅಂದ. ಎಷ್ಟು ದಯಾರಿ ನಿಮ್ಗೆ ಹಂಗೆ ಮಾಡೋಕ್ಕೆ ಬರ್ತದೆ? ಮೊದಲನೇ ಕಲ್ಲಿಗೆ ತೂತು ಬಿದ್ದಿತ್ತು, ಎರಡನೇ ಕಲ್ಲಿಗೆ ತಲೆನೇ ಹೊಡಿತಾವೆ ನೀವು ಒಗದ್ರೆ. ಪರಂತು ಎಂಥ ಸದ್ಗುರುನಾಥ ಕರುಣಾವಂತ. ಯಾರು ಅಳುದು ಕೂಡ ಅವ್ರಿಗೆ ಸಹನ ಆಗುವುದಿಲ್ಲ. ಯಾರ ಪ್ರೀತಿ ದ್ವೇಷ ಕೂಡ ಅವರೇನು ಕೂಡ ಅವ್ರಿಗೇನು ಮಾಡಿಲ್ಲ. ಹೇಳಿದ್ರೆ ಆಗಾಳೆ ವಿಷ ಕೊಟ್ಟಕ್ಕದ ವಿಷ ಕುಡಿಬೇಕು ಅಂದ್ರೆ ಎಂಥವ್ರು ಇರ್ಬೇಕ್ರಿ, ಎಂಥವ್ರು ಇರ್ಬೇಕು. ಜಗತ್ತಿನೊಳಗೆ ಸಿದ್ಧಾರೂಢರು ಮಹಾತ್ಮರು ಅಂತ ಪ್ರಚಾರ ಮಾಡಿರ್ತಕ್ಕಂಥವ ಗುರುಪಾದಯ್ಯ. ಮನ್ಯಾಗ ಹೋಗಿ ಹೆಂಡ್ರ ಮಕ್ಕಳು ಹೇಳಿ ಇದ್ದದ್ದು ಭಿಕ್ಷೆ ಎಲ್ಲ ತಗೋತಪ್ಪ, ಅದು ಇಟ್ಟು ತೊತ್ತಿ ತಿಂತಾರೆ. ಹುಡುಗರು ಕೇಳ್ತಾರೆ, ಏನು ಹೆಂಗೆ ಉಣ್ತಾನೆ, ಏನು ಉಣ್ತಾನೋ ಅಂದ್ರೆ ಏನಿಲ್ಲ, ಸಿಕ್ಕರೆ ಕುಡಿ ತಿಂತಾನೆ, ಏನು ಸಿಗಿಲ್ಲ ಅಂದ್ರೆ ಮಣ್ಣಾಗ ನೀರು ಕಲಸಿ ಮ್ಯಾಲಿನ ತಿಳಿ ನೀರು ಕುಡಿತಾನೆ. ತಿಳಿ ನೀರು ಕುಡಿತಾನೆ. ಒಂದು ಸವನ ಅಳಕತ್ತ ಗುರುಪಾದಯ್ಯ, ಯಪ್ಪ ಇಂಥ ಪರಮಾತ್ಮ ನಮ್ಮ ಊರಿಗೆ ಬಂದಾನೆ, ನಮ್ಮ ಅನ್ನ ಕೊಡ್ಲಾರ್ದೆ ಮಣ್ಣ ನೀರು ಕುಡಿತಾನೆ ಅಂದಮೇಲೆ ಅನ್ನ ಕೊಡ್ಬೇಕು ಇವನಿಗೆ, ನನ್ನ ಪುಣ್ಯ ಬರ್ತಾನೆ ತಿಳ್ಕೊಂಡು ಮನೆಗೆ ಹೋಗಿ ಆವತ್ತನ ತಂದು ಪ್ರಚಾರ ಆಗ್ತದೆ. ಸಿದ್ಧಾರೂಢ ಪ್ರಚಾರ ಗುರುಪಾದಯ್ಯನಿಂದ. ಲಕ್ಷ್ಯ ಹೇಳ್ರಿ, ಇಂಥ ಅನಂತ ಕರುಣಾಶಾಲಿಗಳು ಜಗತ್ತಿನೊಳಗೆ ಸರ್ವಜ್ಞನಾಗಿರ್ತಕ್ಕಂಥ ಪರಮಾತ್ಮ ಯಾರ್ಯಾರು ಏನಿದ್ರು. ನಮ್ಮ ಬೀದರ್ ಜಿಲ್ಲಾದ ಸಿದ್ಧಬಂದಿಗೆ ಅಂತ ಒಂದು ಊರು, ಬೀದರ್ ಸಾಹೇಬ್ರ ಕಡೆದಾರೆ. ಅಲ್ಲಿ ಊರು ಗೌಡ ಮರಾಠ. ಆಗಿನ ಕಾಲಕ್ಕೆ ಒಂದು ಖೂನಿ ಮಾಡಿ ಹೋಗಿದ್ದರು. ಖೂನಿ ಮಾಡಿ ಹೋದವರು 12 ವರ್ಷ ಸಿಗಲಿಲ್ಲ ಅಂದ್ರೆ ಕೇಸ್ ಮಾಫ್ ಹಾಕಿತ್ತು ಹಿಂದಿನ ಕಾಲಕ್ಕೆ. ಅವ ಖೂನಿ ಮಾಡಿ ಹೋಗ್ಯಾನ ಅಲ್ಲಿಗೆ ರೀ. ಅಲ್ಲಿ ಹೋಗ್ಯಾನಪ್ಪ ಅಂದ್ರೆ ಸಿದ್ಧಾರೂಢ ಮಾಡಿದಾಗೆ ಇದ್ದ, ಗೊತ್ತಿಲ್ಲ ಹಂಗೆ ಸಾಧು ಆಗಿ ಸೇವಾ ಮಾಡೋದು, ಹೋಗೋದು, ಬರೋದು, ಭಿಕ್ಷೆ ಉಣೋದು ಅಲ್ಲೇ ಇರ್ತಿದ್ರು. ಸಿದ್ಧಾರೂಢಿಗೆ ಎಲ್ಲನೂ ಗೊತ್ತು. 12 ವರ್ಷ ಪೂರ ಆದ ಬಳಿಕ ನಮಸ್ಕಾರ ಮಾಡಕ್ಕೆ ಬಂದ್ರೆ, ಗೌಡ್ರ ಹೋರಿನ ಹೋಗಿ ನಿಮ್ಮ ಊರಿಗೆ ಮುಗಿತಲ್ಲ ಅಂದರು. ಅವ ಅಂದ, ಇವ್ರಿಗೆ ಹೆಂಗೆ ಗೊತ್ತಾಯ್ತು ಮಾರ, ಆಯ್ತು ಈಗೇನು ಗೌರ್ಮೆಂಟ್ ಮಾಡಿ ಹೋರಿ ನಿಮ್ಮ ಊರಿಗೆ ಅಂದ್ರು. ಅವಾಗ ನಾ ಖೂನಿ ಮರ್ಡರ್ ಮಾಡಿ ಬಂದು ಗೊತ್ತಾಯ್ತು. ಸಿದ್ಧಾರೂಢ ಪಾದಕ್ಕೆ ಬಿದ್ದು ಅಳಕತ್ತು. ನಾವು ಹೋಗಂಗಿಲ್ಲಪ್ಪ ಅಂತ ಅಳಕತ್ತರು. ಇಲ್ಲಿ ಏನಾಗಿಲ್ಲ, ಹೋಗೋ ಗೌಡ, ನಾ ಬರ್ತೀನಿ ನಿನ್ನ ಭೇಟಿಗೆ ಹೋಗು ಅಂತ ಹೇಳಿದ್ರು. ಹೆಂಗದ ನೋಡಿ ಸಿದ್ಧಾರೂಢ. ಪುನಃ ಆ ಮಂತ್ಯದವ್ರು ಬರ್ತಾರೆ, ನಮ್ಮ ಮಂತ್ಯಾಗ ಬಂದು ಗೌಡ್ರು ಮರಾಠರಾದ್ರೆ ಪೂರ ಎಲ್ಲ ಬಂದು ಅಂತಿರ್ತಾರೆ. ಪುನಃ ಸಿದ್ಧಾರೂಢ ಚುಳುಕಿ ನಾಲಾದ ಮಗ್ಗಲಕ್ಕೆ ಸಮೀಪ ಊರು ಮುಳುಗೇದಿಗೆ ಹೊರಗೆ ಬಂದದ. ಅಲ್ಲಿ ಒಂದು ಗುಡಿ ಅದ, ಶಿವಲಿಂಗ. ಆವಾಗ ಹೊಳ್ಳಿ ಬಂದ ಬಳಿಕ ಆ ಗೌಡನ ಮನಸ್ಸೇ ಪರಿವರ್ತನೆ ಆಗಿ ಜಪ ಪೂಜಾ ಇಟ್ಟೇ ಮಾಡ್ತಿದ್ದ. ನಾ ಬರ್ತೀನಿ ಅಂದೀನಿ, ಏನಪ್ಪ ಅಂದ್ರೆ ಬರ್ತಾ ಅಂದ್ರೆ ಅಪ್ಪಗಳು ದಿನ ಆ ನಾಲಾದಾಗ ಜಳಕ ಮಾಡಬೇಕು, ಮಾಡ್ಕಿಂದ ಅಲ್ಲಿಗೆ ನೀರು ಒಯ್ದು ಹಾಕಬೇಕು. ಹೋಗುವಾಗ ಒಂದು ದಿವಸ 11 ಆಗಿತ್ತು. ಒಬ್ಬ ಸಾಧು ಬಂದು ಅವು ನೀರು ಒಯ್ದು ದೇವ್ರಿಗೆ ಹಾಕಿ ಶಿವಲಿಂಗ ಹಾಕೋ ಟೈಮ್ಗೆ ನೀರಡಿಕೆ ಆಗಿದೆ ಕೊಡುವಪ್ಪ ಅಂತ ಅನ್ನೋದು. ದೇವ್ರಿಗೆ ಹಾಕೋ ನೀರು ಕುಡಿಯೋಕೆ ಬರ್ತದೆ, ಆಮೇಲೆ ಕೊಡ್ತೀನಿ ಅಂದ್ರತ್ತವು ಗೌಡ್ರು.
ಆಮೇಲೆ ಹೋಗಿ ನಮಸ್ಕಾರ ಮಾಡಿ ನೀರು ಹಾಕಿ ಮಕ್ಕೋಣನ ಕನಸನಾಗ ಬಂದು ಸಿದ್ಧಾಡು ಮತ್ತು ಬರ್ತೀನಿ ಅಂದಿದ್ದೆ ಬಂದಿದ್ದೆ ನೀರು ಕುಡಿಲಿಲ್ಲ ಗೌಡ ಅಂದ್ರಂತವ್ರು. ಅವ್ರ ಮನೆಯವ್ರು ಈಗೂ ಹೇಳ್ತಾರೆ ಪಾಪ ಗೌಡ್ರ ಮನೆಯವರು. ಅನಂತ ಕರುಣಾಶಾಲಿ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು. ಅವರ ಮುಂದೆ ಎಂದೂ ಅಳ್ತಕ್ಕಂಥವ್ರು, ದುಃಖಿತ ಆಗಿರ್ತಕ್ಕಂಥವ್ರು, ಕಷ್ಟಪಡ್ತಕ್ಕಂಥವ್ರು ಯಾರನ್ನು ಸಹನ ಮಾಡಾದ್ರೆ ಅವ್ರಿಗೆ ಕಲ್ಯಾಣ ಮಾಡ್ಯಾರ. ಮತ್ತು ಯಾರು ಎಷ್ಟು ಮಂದಿ ಅವ್ರಿಗೆ ಕಷ್ಟ ಕೊಟ್ಟಾರೆ ಅವರಿಗೂ ಉದ್ಧಾರ ಮಾಡ್ಯಾರ. ಹೆಂಗದ ನೋಡಿ, ಹೆಂಗೆ ಮಳೆ ಬಂತಂದ್ರೆ ಮಾವಿನ ಗಿಡಕ್ಕೆ ಬೀಳ್ತದೆ, ಜಾಲಿ ಗಿಡಕ್ಕೆ ಬೀಳಂಗಿಲ್ಲೇನ್ರಿ? ಎಲ್ಲಕ್ಕೆ ಮಳೆ ಬಂತ ಎಲ್ಲದಕ್ಕೂ ಯಾವ ಗಿಡ ಇರೋದಕ್ಕೆ ಅದು ಯಾವ ಗಿಡ ಇದ್ರೂ ಕೂಡ ಏನಪ್ಪ ಅಂದ್ರೆ ಮಳೆ ಹೆಂಗೆ ಬೀಳ್ತದೆ ಎಲ್ಲ ಗಿಡಕ್ಕೆ. ಹಂಗೆ ಸಿದ್ಧಾರ್ಥ ಸ್ವಾಮಿಗಳು ಪಾಪಿಗೆ, ಪುಣ್ಯಾತ್ಮನಿಗೆ, ಒಳ್ಳೆಯವರಿಗೆ, ದುಷ್ಟರಿಗೆ, ದುಃಖಿಗಳಿಗೆ, ಸುಖಿಗಳಿಗೆ ಎಲ್ಲರ ಮೇಲೆ ಕರುಣಾಶಾಲಿಯಾಗಿರ್ತಕ್ಕಂಥ ಸದ್ಗುರುಗಳು ಇದ್ರಪ್ಪ ಇದ್ರು.